ನಮಸ್ಕಾರ. ಮದುವೆ ಸೆಟ್ ಆಗಬೇಕಾ ನಿಮಗೆ ಬೇಗ ಇಮ್ಮಿಡಿಯೇಟಾಗೆ? ಈಗ ಮದುವೆ ಮಾಡ್ಕೊಬೇಕು ಅಂತ ನೀವು ಹಲವಾರು ಕಡೆ ಜ್ಯೋತಿಷಿಗಳ ಹತ್ರ ಕೇಳ್ತಿರ್ತೀರ, ಫೋನ್ ಮಾಡ್ತಿರ್ತೀರ, ಹಲವಾರು ದೇವಸ್ಥಾನಗಳಿಗೆ ಹೋಗ್ತಿರ್ತೀರ, ಮಂತ್ರಗಳು, ಸ್ತೋತ್ರಗಳು, ಪೂಜೆ ಪುನಸ್ಕಾರಗಳು, ಹರಕೆಗಳು ಇನ್ನೊಂದು ಮತ್ತೊಂದು ಮಾಡ್ಕೊತಿರ್ತೀರ. ಎಷ್ಟು ಗಂಡು ನೋಡಿದ್ರು, ಎಷ್ಟು ಹೆಣ್ಣು ನೋಡಿದ್ರು ಮದುವೆ ಸೆಟ್ ಆಗ್ತಿರಲ್ಲ. ಇದು ಮೊದಲನೇ ಮದುವೆ ಮಾಡ್ಕೊಳೋರ್ಗೂ, ಫ್ರೆಶ್ ಆಗಿ ಹೊಸದಾಗಿ ಮದುವೆ ಮಾಡ್ಕೊಳೋರ್ಗೂ ಇದು ಅದ್ಭುತವಾದ ಪರಿಹಾರ. ಈ ಎರಡನೇ ಮದುವೆ ಮಾಡ್ಕೊಳೋರ್ಗೂ ಅದ್ಭುತವಾದ ಪರಿಹಾರ, ಮೂರನೇ ಮದುವೆ ಮಾಡ್ಕೊಳೋರ್ಗೂ ಅದ್ಭುತವಾದ ಪರಿಹಾರ ಇದು. ಈಗ ಗಂಡ ಏನೋ ತೀರೋಗ್ಬಿಟ್ಟಿರ್ತಾನೆ ಅಥವಾ ಹೆಂಡ್ತಿ ಏನೋ ತೀರೋಗ್ಬಿಟ್ಟಿರ್ತಾರೆ, ಎರಡನೇ ಮದುವೆ ಆಗಬೇಕು ಅಂತ ಇರ್ತೀರ, ಅಥವಾ ಎರಡನೇದು ಏನೋ ಡೈವರ್ಸ್ ಆಗಿಬಿಟ್ಟಿರುತ್ತೆ, ಮೊದಲೇದು ಡೈವರ್ಸ್ ಆಗಿಬಿಟ್ಟಿರುತ್ತೆ, ಅಥವಾ ಮೊದಲೇದು ಗಂಡ ತೀರೋಗ್ಬಿಟ್ಟಿರ್ತಾರೆ, ಹೆಂಡ್ತಿ ತೀರೋಗ್ಬಿಟ್ಟಿರ್ತಾರೆ, ಇಲ್ಲ ಡೈವರ್ಸ್ ಆಗಿರುತ್ತೆ, ಎರಡನೇದು ಮಾಡ್ಕೊಬೇಕು ಅಂತ ಇರ್ತೀರ. ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಹುಡುಕ್ತಿರ್ತೀರ, ಗಂಡನ ಹುಡುಕ್ತಿರ್ತೀರ, ಹೆಣ್ಣನ್ನ ಸೆಟ್ ಆಗ್ತಿರಲ್ಲ. ಮಾತುಕತೆ ಲೆವೆಲ್ಲಿಗೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗ್ಬಿಡ್ತವೆ. ಆನ್ಲೈನು ಮ್ಯಾಟ್ರಿಮನಿಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀರ, ಹುಡುಗಿ ಜೊತೆನೂ ಮಾತಾಡ್ತಿರ್ತೀರ, ಹುಡುಗನ ಜೊತೆನೂ ಮಾತಾಡ್ತಿರ್ತೀರ, ಮಾತಾಡಿ ಚೆನ್ನಾಗೇ ಇರ್ತೀರ. ಇನ್ನೇನು ಮದುವೆ ಮಾಡ್ಕೋಣ ಅನ್ನೋ ಮೂಮೆಂಟಲ್ಲಿ ಮದುವೆ ಮುರಿದು ಬಿದ್ದುಬಿಡುತ್ತೆ ಒಂದು. ಮತ್ತು ಒಂದು ಮದುವೆನೂ ಮಾಡ್ಕೊಂಡಿರ್ತೀರ, ಎರಡು ಮದುವೆನೂ ಮಾಡ್ಕೊಂಬಿಟ್ಟಿರ್ತೀರ, ಅದು ಡೈವರ್ಸ್ ಆಗಿರುತ್ತೆ, ಅಥವಾ ದೂರ ಆಗಿಬಿಟ್ಟಿರುತ್ತೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಇಲ್ಲ ಗಂಡ ತೀರೋಗಿರ್ತಾರೆ, ಹೆಂಡ್ತಿ ತೀರೋಗ್ಬಿಟ್ಟಿರ್ತಾರೆ. ಈ ಮೂರನೇದು ಮಾಡ್ಕೊಳಕ್ಕೂ ರೆಡಿಯಾಗಿರ್ತಾರೆ ಎಷ್ಟೋ ಜನ, ನೋಡಿದ್ದೀನಿ. ಅದಕ್ಕೋಸ್ಕರ ಈ ವಿಚಾರದಲ್ಲಿ ಒಟ್ಟು ಮದುವೆ ಪಟ್ ಅಂತ ಸೆಟ್ ಆಗಬೇಕಪ್ಪ ಅಂತಂದರೆ ಏನಿಲ್ಲ, ಅಮಾವಾಸ್ಯೆ ದಿನ ಒಂದು ಚಮಚ ಸಕ್ಕರೆ ಈ ಮರದ ಬುಡಕ್ಕೆ ಹಾಕಿ ನೋಡಿ, ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಮೊದಲೇ ಮದುವೆಯನ್ನು ಮಾಡ್ಕೊಳ್ಳಿ, ಎರಡನೇ ಮದುವೆಯನ್ನು ಮಾಡ್ಕೊಳ್ಳಿ. ಒಟ್ಟು ಮದುವೆ ಸೆಟ್ ಆಗ್ತಿಲ್ಲ ಅಂತ ಕಂಡು ಜ್ಯೋತಿಷಿಗಳ ಹತ್ರ ಫೋನ್ ಮಾಡ್ತಿರ್ತೀರ, ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತಿರ್ತೀರ, ದೇವಸ್ಥಾನಗಳಿಗೆ ಹೋಗ್ತಿರ್ತೀರ, ಹರಕೆ ಕಟ್ಕೊಂತಿರ್ತೀರ, ಸ್ತೋತ್ರ ಮಂತ್ರಗಳು ಹೇಳ್ಕೊಂತಿರ್ತೀರ. ಈ ಒಂದು ಅಮಾವಾಸ್ಯೆ ದಿನ ಈ ಒಂದು ಮರದ ಕೆಳಗಡೆ ಒಂದೇ ಚಮಚ, ಒಂದು ಸ್ಪೂನು ಸಕ್ಕರೆ ಹಾಕಿ ನೋಡಿ, ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಯಾವುದು ಮರ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಅನುಕೂಲ ಮಾಡ್ಕೊಂಡು ಸುಖವಾಗಿ ಬದುಕಿ. ಅಷ್ಟೇ ನಾವು ಹೇಳೋದು. ಈಗ ಮದುವೆ ಆಗಬೇಕಪ್ಪ ಅಂತಂದರೆ ಮರ ಹೇಳ್ತೀನಿ ಯಾವ ಮರ ಅಂತ. ಇನ್ನು ಗಂಡು ಮಕ್ಕಳು ದುಡಿಬೇಕು, ಚೆನ್ನಾಗಿ ದುಡಿಬೇಕು, ಆಸ್ತಿವಂತರಾಗಿರಬೇಕು, ಸ್ಥಿತಿವಂತರಾಗಿರಬೇಕು. ದುಡ್ಡು ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ನೌಕರಿ ಉದ್ಯೋಗದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಆಸ್ತಿವಂತರು ಸ್ಥಿತಿವಂತರುಗಳು ಇದ್ದರೆ ಆಬ್ವಿಯಸ್ಲಿ ಸಿಗ್ತಾರೆ ಮದುವೆ ಮಾಡ್ಕೊಳ್ಳಲಿಕ್ಕೆ. ಮತ್ತು ಹೆಣ್ಮಕ್ಳು ಹುಡುಕ್ತಿರ್ತೀರ, ಒಳ್ಳೆಯ ಲಕ್ಷಾಧಿಪತಿ ಸಿಗಬೇಕು, ಒಳ್ಳೆಯ ಕೋಟ್ಯಾಧಿಪತಿ ಹುಡುಗ ಸಿಗಬೇಕು, ನಾನು ಅಂದ್ಕೊಂಡಂಥ ಹುಡುಗನೇ ಸಿಗಬೇಕು, ನಾನು ಇಷ್ಟಪಟ್ಟಿರೋ ಹುಡುಗನೇ ಸಿಗಬೇಕು ಅಂತ ಏನೋ ಇರ್ತವೆ ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು, ಆ ಒಂದು ರಿಲೇಟೆಡ್ಸ್ಗಳು. ಆ ಒಂದು ಇದ್ದಾಗ ಈ ಒಂದು ರಿಲೇಟೆಡ್ಸ್ಗಳು ಪರಿಹಾರನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಇದಕ್ಕೇನು ₹1 ಖರ್ಚಾಗಲ್ಲ ನಿಮಗೆ. ಒಂದು ಸ್ಪೂನ್ ಸಕ್ಕರೆ ಅಷ್ಟೇ, ಒಂದೇ ಒಂದು ಸ್ಪೂನ್ ಸಕ್ಕರೆ ಅಮಾವಾಸ್ಯೆ ದಿನ ತಗೊಂಡೋಗಿ ಈ ಮರದ ಬುಡಕ್ಕೆ ಹಾಕಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಎರಡನೇದು ಜಾತಕದಲ್ಲಿ ಅವೆಲ್ಲ ಇರ್ತವೆ. ಜಾತಕಗಳಲ್ಲಿ ಈ 1ನೇ ಮನೆ ಅಂದರೆ ನೀವು ಅಂತ, ಈ 3ನೇ ಮನೆ ಅಂತಂದರೆ ಅಡ್ಡಿ ಆತಂಕಗಳು ಬರೋ ಅಂಥ ಮನೆ, ಈ 3ನೇ ಮನೆ 5ನೇ ಮನೆ, ಈ 6ನೇ ಮನೆ 1, 3, 5, 6 ಬಂತು ಅಂದರೆ ಸೆಲೆಕ್ಟಿವ್ ಆಗಿಬಿಡ್ತೀರ. ಇಂಥ ಹುಡುಗನೇ ಬೇಕು, ಇಂಥ ಹುಡುಗಿನೇ ಬೇಕು. ಮಾತುಕತೆ ಲೆವೆಲ್ಲಿಗೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗೋದು, ಎಂಗೇಜ್ಮೆಂಟಿಗೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗೋದು, ಮದುವೆ ಆದಮೇಲೆ ಗಲಾಟೆ ಜಗಳ ಘರ್ಷಣೆ, ಡೈವರ್ಸು ವಿಚ್ಛೇದನಗಳು, ಇನ್ನೊಂದು ಮತ್ತೊಂದು ಇವೆಲ್ಲ ರಿಲೇಟೆಡ್ಸ್ ಆಗಿಬಿಡುತ್ತೆ. ಅದು ಏನಕ್ಕೆ ಅಂದರೆ ಆ ದುಡ್ಡಿನ ವಿಚಾರಕ್ಕೆ ಬರ್ತವೆ ಜಗಳಗಳು. ಆಸ್ತಿ ವಿಚಾರಕ್ಕೆ, ದುಡ್ಡಿನ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ, ಅತ್ತೆ ಮಾವನ ವಿಚಾರಕ್ಕೆ, ಸಪ್ರೇಟ್ ಮನೆಗೆ ಹೋಗೋಣ, 108 ಇರ್ತವೆ ಅವೆಲ್ಲ. ಆ ಜಾತಕದಲ್ಲಿ ಆ ಗ್ರಹಗತಿಗಳು ಹಂಗೆ ಕುಂತಿರ್ತವೆ, ಪ್ಲೇಸ್ಮೆಂಟು ಅಷ್ಟು ಡಿಗ್ರಿ ವೈಸು ಆ ದಶಾಭುಕ್ತಿಗಳು ನಡೆದಾಗ ಮನುಷ್ಯನಿಗೆ ಅದು ಏರುಪೇರು ಉಂಟಾಗುತ್ತೆ.
ಅದಿರಲಿ ಒಂದು ಕಡೆ ಇದು ಅಂತ. ಇವಾಗ ನೀವೇನು ಮಾಡ್ತೀರಾ, ಒಟ್ಟಾರೆ ನಿಮಗೆ ಮದುವೆ ಪಟ್ ಅಂತ ಸೆಟ್ ಆಗಬೇಕು. ಮೊದಲೇ ಮದುವೆಗೆ ನೋಡ್ತಿರೋರು, ಅಥವಾ ಎರಡನೇ ಮದುವೆಗೆ ನೋಡ್ತಿರೋರು, ಅಥವಾ ಮೂರನೇ ಮದುವೆಗೆ ನೋಡ್ತಿರೋರು ಅಲ್ವಾ. ಒಟ್ಟಾರೆ ಮದುವೆ ಸೆಟ್ ಆಗಿಬಿಟ್ರೆ ಸಾಕು, ನಮಗೆ ಮದುವೆ ಆಗಿಬಿಡ್ಬೇಕು ಅಂತ ಇರ್ತೀರ. ಅದಕ್ಕೋಸ್ಕರ ಅಮಾವಾಸ್ಯೆ ದಿನ ಏನು ಮಾಡ್ತೀರಾ, 1 ಸ್ಪೂನ್ ಸಕ್ಕರೆ, 1 ಚಮಚ ಸಕ್ಕರೆ ತಗೊಂಡು ನೀವು ನಿಮ್ಮೂರುಗಳಲ್ಲೇ ಹತ್ತಿ ಮರ ಇರುತ್ತೆ, ಔದುಂಬರ ವೃಕ್ಷ, ಹತ್ತಿ ಮರ ಔದುಂಬರ ವೃಕ್ಷ ಅಂತೀವಿ. ಹತ್ತಿ ಮರದ ಬುಡಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು 3 ಪ್ರದಕ್ಷಿಣೆ ಮಾಡಿಬಿಟ್ಟು 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನನಗೆ ಮದುವೆ ಶೀಘ್ರವಾಗಿ ಸೆಟ್ ಆಗಲಿ ಅಂತ. ಆ ಮರ ಮುಟ್ಟಿ ನಮಸ್ಕಾರ ಮಾಡಿ, ಮದುವೆ ಖಂಡಿತವಾಗ್ಲೂ ಪಟ್ ಅಂತ ಸೆಟ್ ಆಗುತ್ತೆ. ನೋಡಿ, ಇದು ಈಸಿ ಪರಿಹಾರ. ಮದುವೆ ಬೇಗ ಸೆಟ್ ಆಗಲಿಕ್ಕೆ ಇದು ಈಸಿ ಪರಿಹಾರ. ಅಮಾವಾಸ್ಯೆ ದಿನ ಮಾಡಬೇಕು, ತಿಂಗಳಿಗೆ 1 ಬಾರಿ. ಎಷ್ಟು ಅಮಾವಾಸ್ಯೆ ಮಾಡಬೇಕು, ಎಷ್ಟು ಅಮಾವಾಸ್ಯೆಗಳು ಮಾಡಬೇಕು ಕೇಳಿಬಿಟ್ಟಿರ. ಅಮಾವಾಸ್ಯೆ ದಿನ ಹೋಗ್ರಿ, 1 ಅಮಾವಾಸ್ಯೆಗೆ ಬರ್ತತೆ, ಒಬ್ಬೊಬ್ಬರಿಗೆ 2 ಅಮಾವಾಸ್ಯೆಗೆ ರಿಸಲ್ಟ್ ಬರ್ತತೆ, ಒಬ್ಬರಿಗೆ 4 ಅಮಾವಾಸ್ಯೆಗೆ ಬರ್ತತೆ, ಒಬ್ಬರಿಗೆ 8 ಅಮಾವಾಸ್ಯೆಗೆ ಬರ್ತತೆ, ಒಬ್ಬರಿಗೆ 16 ಅಮಾವಾಸ್ಯೆಗೆ ಬರ್ತತೆ, ಒಬ್ಬರಿಗೆ 28 ಅಮಾವಾಸ್ಯೆ ಒಳಗೆ ಬರ್ತತೆ. ನಿಮ್ಮದು ಕರ್ಮ, ಹಿಂದಿನ ಜನ್ಮದ ಏನು ಹೊತ್ಕೊಂಡ್ಬಂದಿರ್ತೀರ. ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಹೆಣ್ಣು ಅಂತ ಸೃಷ್ಟಿ ಮಾಡೇ ಇರ್ತಾನೆ ಬ್ರಹ್ಮದೇವ. ಸಿಗ್ತಾಳೆ, ತಲೆ ಕೆಡಿಸ್ಕೊಂಬಿಡಿ. ಈ ಒಂದು ತಂತ್ರ, ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಸಾಕು, ಮದುವೆ ಪಟ್ ಅಂತ ಖಂಡಿತವಾಗ್ಲೂ ಸೆಟ್ ಆಗುತ್ತೆ. ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.